ಕಳೆದ 4 ದಿವಸಗಳ ಹಿಂದೆ ಇದ್ದಕ್ಕಿದ್ದಂತೆಯೇ ಫೋನು ಹೇಳ್ತಕ್ಕಂಥದ್ದು ರಿಂಗ್ ಆಗ್ತದೆ. ಆ ಫೋನನ್ನು ನಾವು ತೆಗೆದುಕೊಂಡು ಯಾರು ಏನು ಎತ್ತ ಅಂತ ಹೇಳುವುದಾಗಿ ವಿಚಾರವನ್ನು ಮಾಡ್ತೇವೆ. ಅಲ್ಲಿಂದ ಬರ್ತಕ್ಕಂತಹ ಧ್ವನಿ ಸ್ವಾಮಿ 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 ಅಂತ ಹೇಳುವುದಾಗಿ, ಏನು ಅಂತ ಹೇಳುವುದಾಗಿ ಕೇಳಿದಾಗ ತಾವು 3 ವರ್ಷದಿಂದಾಗಿ ಆರೋಗ್ಯದ ಸಮಸ್ಯೆಯಿಂದಾಗಿ ಹೊಟ್ಟೆಯಲ್ಲಿ ಸಮಸ್ಯೆಯು, ಡಿಸೆಂಟ್ರಿಯು, ಆನಂತರದಲ್ಲಿ ತಲೆನೋವು, ಆನಂತರ ಕೈಕಾಲುಗಳನ್ನು ನಡಿಲಿಕ್ಕೆ ಆಗುವುದಿಲ್ಲ, ಆ ರೀತಿಯಾದಂತಹ ವೀಕ್ನೆಸ್ಸು, ಮತ್ತು ಅಷ್ಟೇ ಅಲ್ಲದೆ ಎಲ್ಲ ನರಗಳು ಕೂಡ ಹಿಡಿದು ಎಳೆದು ಸೋಗದ ರೀತಿಯಾದಂತಹ ನೋವು ಹೇಳ್ತಕ್ಕಂಥದ್ದು ಉಂಟಾಗ್ತಾ ಇದೆ. ಔಷಧಿಗಳನ್ನು ಮಾಡಿ 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 ಸೋತು ಸುಣ್ಣವಾಗಿದ್ದೇವೆ. ಸ್ವಾಮಿ ಅನುಗ್ರಹವನ್ನು ಮಾಡಿಕೊಡಿ ಅಂತ ಹೇಳುವುದಾಗಿ ಕೇಳುತ್ತಾರೆ. ಅದು ಬಂದಿರತಕ್ಕಂಥದ್ದು ಬೆಂದಕಾಳೂರು ಎಂಬ ಊರಿನಿಂದಾಗಿ. ಸಾಧಾರಣ ಒಂದು 53 ವಯಸ್ಸಿನ ವೃದ್ಧರು ಮಾತಾಡ್ತಾ ಇರತಕ್ಕಂಥದ್ದು. ಆಗ ಆಯಿತು, ಹೀಗೆ ಮಾಡಬೇಕು ಅಂತ ಹೇಳುವುದಾಗಿ ಹೇಳ್ತೇವೆ. ಸ್ವಾಮಿ, ನಾವು ನಿಮ್ಮಲ್ಲಿಗೆ ಬರಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳುವುದಾಗಿ ಹೇಳ್ತಾರೆ. ಹಾಗಾದರೆ ಈ ರೀತಿಯಲ್ಲಿ ಸ್ಪಂದಿಸಿ ಅಂತ ಹೇಳುವುದಾಗಿ ಹೇಳ್ತೇವೆ. ಅವರು ತಕ್ಷಣಕ್ಕೆ ಸ್ಪಂದಿಸ್ತಾರೆ. ಸ್ಪಂದಿಸಿದ ನಂತರದಲ್ಲಿ ಅವರಿಗೆ ನಾವು ಕ್ರಮವನ್ನು ತಗೊಳ್ತೇವೆ. ಕೇವಲ 2 ಗಂಟೆಗಳಲ್ಲಿ ಅವರ ಆರೋಗ್ಯ ಹೇಳ್ತಕ್ಕಂಥದ್ದು ಸರಿ ಹೋಗ್ತಾ ಬರುತ್ತೆ. ಆನಂತರ ನೋವಿನ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ರಾತ್ರಿ ಎಲ್ಲ ನಿದ್ದೆ ಬರದೇ ಇರತಕ್ಕಂಥದ್ದು ನಿದ್ದೆ ಬರಲಿಕ್ಕೆ ಚಾಲು ಆಗ್ತದೆ. ಆನಂತರದಲ್ಲಿ ಆರೋಗ್ಯ ಹೇಳ್ತಕ್ಕಂಥದ್ದು ದಿನ ಕಳೆದಂತೆ ಗುಣಮುಖರಾಗ್ತಾ ಬರ್ತಾರೆ. ಇವತ್ತಿಗೆ 4 ದಿವಸಗಳು ಸನ್ನಿಹಿತವಾಗಿದೆ. 3/4% ಆರೋಗ್ಯವನ್ನು ಸರಿ ಆಗಿದೆ, ಮತ್ತು ಅಷ್ಟೇ ಅಲ್ಲದೆ ಎಲ್ಲ ರೀತಿಯಲ್ಲೂ ಕೂಡ ಆರಾಮಾಗ್ತಾ ಇದ್ದೇವೆ ಅಂತ ಹೇಳುವುದಾಗಿ ಒಂದು ರೀತಿಯಾದಂಥ ಖುಷಿಯಿಂದ ಅವರ ಸ್ವರ ಹೇಳ್ತಕ್ಕಂಥದ್ದು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಮತ್ತು ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಅವರು ಗುಣಮುಖರಾಗ್ತಾ ಇರ್ತಕ್ಕಂಥದ್ದನ್ನು ಕೇಳಿದರೆ ಎಲ್ಲೋ ಒಂದೆಡೆಯಿಂದ ದೈವಿಕವಾದಂತಹ ಅನುಗ್ರಹದಿಂದ ಇಷ್ಟೆಲ್ಲ ಶಕ್ತಿ ಉಂಟಾ ಅಂತ ಹೇಳುವುದಾಗಿ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯವನ್ನು ಪಡಲೇಬೇಕಾದಂತಹ ಸತ್ಯ ವಿಚಾರವೂ ಇದಾಗಿದೆ.